ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ ನಂಬರ್ 1. ನಮ್ಮ ಬ್ರಹ್ಮಾಂಡದಲ್ಲಿ ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಬ್ಲ್ಯಾಕ್ ಹೋಲ್ಸ್, ಸೂಪರ್ನೋವಾಸ್ ಈ ರೀತಿ ತುಂಬಾ ಆಬ್ಜೆಕ್ಟ್ಸ್ ಇರ್ತವೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಇವುಗಳಿಗಿಂತ ಪವರ್ಫುಲ್ ಆಗಿರುವ ಆಬ್ಜೆಕ್ಟ್ಸ್ ಈ ಬ್ರಹ್ಮಾಂಡದಲ್ಲಿ ಇನ್ನೊಂದಿದೆ. ಅದೇ ದ ಗ್ರೇಟ್ ಅಟ್ರಾಕ್ಟರ್. ಸಾಮಾನ್ಯವಾಗಿ ಪ್ರತಿ ಗ್ಯಾಲಕ್ಸಿಗಳಲ್ಲಿ ಬ್ಲ್ಯಾಕ್ ಹೋಲ್ಸ್ ಇರುತ್ತೆ. ಇದು ನಕ್ಷತ್ರಗಳನ್ನ, ಗ್ರಹಗಳನ್ನ ತನ್ನ ಕಡೆಗೆ ಸೆಳೆದು ಬಿಡುತ್ತೆ. ಈ ರೀತಿ ಬ್ಲ್ಯಾಕ್ ಹೋಲ್ಸ್ ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ. ಆದ್ರೆ ಅದಕ್ಕಿಂತ ದೊಡ್ಡ ಮಿಸ್ಟ್ರಿ ದ ಗ್ರೇಟ್ ಅಟ್ರಾಕ್ಟರ್. ಒಂದು ಗ್ಯಾಲಕ್ಸಿನಲ್ಲಿ ನೂರಾರು ಕೋಟಿ ನಕ್ಷತ್ರಗಳು, ಗ್ರಹಗಳು, ಬ್ಲ್ಯಾಕ್ ಹೋಲ್ಸ್, ಕ್ಲೌಡ್ಸ್, ಆಸ್ಟ್ರಾಯ್ಡ್ಸ್ ಇವೆಲ್ಲ ಇರುತ್ತೆ. ಆದ್ರೆ ಈ ಗ್ರೇಟ್ ಅಟ್ರಾಕ್ಟರ್ ಅನ್ನೋದು ಪ್ರತಿ ಗ್ಯಾಲಕ್ಸಿಯನ್ನ ತನ್ನ ಕಡೆಗೆ ಸೆಳೆಯುತ್ತಿದೆ. ಕೇವಲ ಒಂದು ಗ್ಯಾಲಕ್ಸಿಯನ್ನ ಮಾತ್ರವಲ್ಲ, ತುಂಬಾ ಗ್ಯಾಲಕ್ಸಿಗಳನ್ನ ತನ್ನ ಕಡೆಗೆ ಸೆಳೆಯುತ್ತಿದೆ. ಇದು ಲೆನಿಯಾಕಿಯಾ ಸೂಪರ್ ಕ್ಲಸ್ಟರ್ ಅನ್ನೋ ಗ್ಯಾಲಕ್ಸಿ ಸಮುದಾಯದ ಮಧ್ಯದಲ್ಲಿ ಇದೆ. ಈ ಲೆನಿಯಾಕಿಯಾ ಸೂಪರ್ ಕ್ಲಸ್ಟರ್ ನಲ್ಲಿ ಸರಿಸುಮಾರು 1,00,000 ಗ್ಯಾಲಕ್ಸಿಗಳು ಇವೆ. ಈ ಎಲ್ಲಾ ಗ್ಯಾಲಕ್ಸಿಗಳನ್ನ ಈ ಗ್ರೇಟ್ ಅಟ್ರಾಕ್ಟರ್ ತನ್ನ ಕಡೆಗೆ ಸೆಳೆಯುತ್ತಿದೆ ಅಂತೆ. ಆದ್ರೆ ಈ ಗ್ರೇಟ್ ಅಟ್ರಾಕ್ಟರ್ ಅಂದ್ರೆ ಏನು ಅಂತ ನಮ್ಮ ವಿಜ್ಞಾನಿಗಳಿಗೆ ಅರ್ಥವಾಗುತ್ತಿಲ್ಲ. ಈ ಗ್ರೇಟ್ ಅಟ್ರಾಕ್ಟರ್ ಗ್ರಾವಿಟಿ ಫೋರ್ಸ್ ನಿಂದ ನಾವಿರುವ ಮಿಲ್ಕಿ ವೇ ಗ್ಯಾಲಕ್ಸಿ ಗಂಟೆಗೆ 2,25,00,000 ಕಿಲೋಮೀಟರ್ ವೇಗದಲ್ಲಿ ಈ ಗ್ರೇಟ್ ಅಟ್ರಾಕ್ಟರ್ ಕಡೆಗೆ ಹೋಗುತ್ತಿದೆ. ಆದ್ರೆ ಇಲ್ಲಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಈ ಗ್ರೇಟ್ ಅಟ್ರಾಕ್ಟರ್ ನಿಂದ ನಾವು 220 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಇದ್ದೀವಿ. ಈ ರೀತಿ ನಮ್ಮ ಗ್ಯಾಲಕ್ಸಿ ಅದರ ಹತ್ತಿರ ಹೋಗಲು ಸರಿಸುಮಾರು 2 ಕೋಟಿ ವರ್ಷಗಳ ಸಮಯ ಹಿಡಿಸುತ್ತೆ. ಫ್ಯಾಕ್ಟ್ ನಂಬರ್ 2. ಸಾಮಾನ್ಯವಾಗಿ ನಮಗೆ ಲಾವಾ ಯಾವ ಬಣ್ಣದಲ್ಲಿ ಕಾಣಿಸುತ್ತೆ? ಕೆಂಪು ಮತ್ತು ಅರಿಶಿಣ ಬಣ್ಣದಲ್ಲಿ ಕಾಣಿಸುತ್ತೆ ಅಲ್ವಾ? ಆದ್ರೆ ನೀವು ಎಂದಾದ್ರೂ ನೀಲಿ ಬಣ್ಣದ ಲಾವಾನ ನೋಡಿದೀರಾ? ನೀವೀಗ ನೋಡುತ್ತಿರುವುದು ಇಂಡೋನೇಷ್ಯಾದ ಕವಾಹಿ ಇಜಾನಾ ವೋಲ್ಕ್ಯಾನೋ. ಇಲ್ಲಿ ಬರುವ ಲಾವಾ ನಮಗೆ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ಈ ಲಾವಾ ನೀಲಿ ಬಣ್ಣದಲ್ಲಿ ಇರಲು ಕಾರಣ ಈ ಜ್ವಾಲಾಮುಖಿ ಸಲ್ಫರ್ ಮೈನಿಂಗ್ ಪಕ್ಕದಲ್ಲಿ ಇದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಸಲ್ಫರ್ ಪ್ರಮಾಣ ಇಲ್ಲೇ ಇರುವುದು. ಇದರಿಂದ ಜ್ವಾಲಾಮುಖಿಯಿಂದ ಸಲ್ಫರ್ ಅನಿಲ ಹೆಚ್ಚಾಗಿ ಬಿಡುಗಡೆಯಾಗಿ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ಬೆರೆತಾಗ ಇಂತಹ ನೀಲಿ ಬಣ್ಣದ ಲಾವಾ ಉತ್ಪತ್ತಿಯಾಗುತ್ತೆ. ಫ್ಯಾಕ್ಟ್ ನಂಬರ್ 3. ಜೇನುನೊಣಗಳನ್ನ ನಾವೆಲ್ಲರೂ ನೋಡಿದ್ದೇವೆ. ಇನ್ನು ನಿಮ್ಮಲ್ಲಿ ಕೆಲವರು ಇವುಗಳ ಕಡಿತಕ್ಕೆ ಒಳಗಾಗಿರ್ತೀರ. ಆದ್ರೆ ನಿಮ್ಗೆ ಗೊತ್ತಾ, ಈ ಜೇನುನೊಣಗಳು ನಮ್ಮನ್ನ ಕಚ್ಚಿದ ಸ್ವಲ್ಪ ಸಮಯದ ನಂತರ ಅವು ಸತ್ತು ಹೋಗುತ್ತೆ. ಈಗ ಯಾಕಾಗುತ್ತೆ ಅಂದ್ರೆ ಈ ಜೇನುನೊಣಗಳು ನಮ್ಮನ್ನ ಕಚ್ಚಿದಾಗ ಅದರ ಇಂಟರ್ನಲ್ ಮಸಲ್ಸ್ ಎಲ್ಲವೂ ಛಿದ್ರ ಆಗ್ತವೆ. ವಾಸ್ತವವಾಗಿ ಈ ಜೇನುನೊಣಗಳು ನಮ್ಮನ್ನ ಕಚ್ಚಿದಾಗ ಅಪಿಟಾಕ್ಸಿನ್ ಎಂಬ ವಿಷವನ್ನ ನಮ್ಮ ದೇಹದಲ್ಲಿ ಬಿಡುಗಡೆ ಮಾಡುತ್ತವೆ. ಇದಕ್ಕಾಗಿ ಅದು ಕಚ್ಚಿದ ಜಾಗದಲ್ಲಿ ನಮ್ಮ ಚರ್ಮ ಉಬ್ಬಿಕೊಳ್ಳುತ್ತೆ. ಆದ್ರೆ ನಮ್ಮ ಚರ್ಮ ಅವುಗಳಿಗಿಂತ ಗಡುಸಾಗಿರುವುದರಿಂದ ಜೇನುನೊಣಗಳು ಅವುಗಳ ಮುಳ್ಳನ್ನ ನಮ್ಮ ಚರ್ಮದಲ್ಲಿ ಚುಚ್ಚಲು ತಮ್ಮ ಎಲ್ಲಾ ಶಕ್ತಿಯನ್ನ ಬಳಸ್ತವೆ. ನಂತರ ಮತ್ತೆ ಆ ಮುಳ್ಳನ್ನ ಹೊರಗಡೆ ಎಳೆಯಲು ಪ್ರಯತ್ನಿಸಿದಾಗ ಆ ಮುಳ್ಳು ಹೊರಗಡೆ ಬರದೆ ಅದರ ಹೊಟ್ಟೆ ಭಾಗ ಅರ್ಧಕ್ಕೆ ಸಿಳಿಕೊಳ್ಳುತ್ತೆ. ಈ ಕಾರಣದಿಂದ ಜೇನುನೊಣಗಳು ನಮ್ಮನ್ನ ಕಚ್ಚಿದ ಸ್ವಲ್ಪ ಸಮಯದ ನಂತರ ಸತ್ತು ಹೋಗ್ತವೆ. ಫ್ಯಾಕ್ಟ್ ನಂಬರ್ 4. ಟ್ರಾನ್ಸಿಸ್ಟರ್ಸ್. ಈಗ ನಾವೆಲ್ಲ ಅತ್ಯಾಧುನಿಕ ಕಂಪ್ಯೂಟರ್ಸ್ ಅಂಡ್ ಮೊಬೈಲ್ಸ್ ಗಳನ್ನ ಬಳಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಈ ಟ್ರಾನ್ಸಿಸ್ಟರ್ಸ್. ಈ ಟ್ರಾನ್ಸಿಸ್ಟರ್ಸ್ ಬರ್ಲಿಕ್ಕೂ ಮುಂಚೆ ವ್ಯಾಕ್ಯೂಮ್ ಟ್ಯೂಬ್ಸ್ ಗಳನ್ನ ಬಳಸ್ತಾ ಇದ್ರು. ಇವು ತುಂಬಾ ದೊಡ್ಡದಾಗಿದ್ವು. ಈ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಆದ ಎನಿಯಾಕ್ ನಲ್ಲಿ ಸರಿಸುಮಾರು 18,000 ವ್ಯಾಕ್ಯೂಮ್ ಟ್ಯೂಬ್ಸ್ ಗಳನ್ನ ಬಳಸಿದ್ದಾರೆ. ಈ ಪೂರ್ತಿ ಕಂಪ್ಯೂಟರ್ ನ ತೂಕ ಸರಿಸುಮಾರು 30 ಟನ್. ಅದೇ ರೀತಿ ಇದಕ್ಕೆ ಒಂದು ದೊಡ್ಡ ರೂಮ್ ಬೇಕಾಗಿತ್ತು. ಹಾಗೆ ಇದಕ್ಕೆ ತುಂಬಾ ವಿದ್ಯುತ್ ಕೂಡ ಬೇಕಾಗಿತ್ತು. ಇನ್ನು ಈ ವ್ಯಾಕ್ಯೂಮ್ ಟ್ಯೂಬ್ ಗಳು ವಿದ್ಯುತ್ ಜಾಸ್ತಿ ಆದಂತೆ ಸುಟ್ಟು ಹೋಗ್ತಾ ಇದ್ವು. ಇದರಿಂದ ಇವುಗಳನ್ನ ಆಗಾಗ ಬದಲಾಯಿಸಬೇಕಾಗ್ತಾ ಇತ್ತು. ಒಂದು ವೇಳೆ ಇದೇ ಪರಿಸ್ಥಿತಿ ಈಗ ಇದ್ದಿದ್ರೆ ಏನಾಗ್ತಾ ಇತ್ತು ಒಂದು ಬಾರಿ ಊಹೆ ಮಾಡ್ಕೊಳ್ಳಿ. ಖಂಡಿತ ನಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇಂತಹ ಪರಿಸ್ಥಿತಿನಲ್ಲಿ ಈ ಟ್ರಾನ್ಸಿಸ್ಟರ್ಸ್ ಬಂದು ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನ ಬದಲಾಯಿಸಿ ಬಿಡುತ್ತೆ. ಈ ಟ್ರಾನ್ಸಿಸ್ಟರ್ಸ್ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ನ ಆಂಪ್ಲಿಫೈರ್ ಮಾಡುವುದಕ್ಕೆ ಉಪಯೋಗಕ್ಕೆ ಬರುತ್ತೆ. ನಮ್ಮ ಬ್ರೈನ್ ನಲ್ಲಿ ನ್ಯೂರಾನ್ಸ್ ಯಾವ ರೀತಿ ಕೆಲಸ ಮಾಡುತ್ತೋ ಕಂಪ್ಯೂಟರ್ ನಲ್ಲಿ ಟ್ರಾನ್ಸಿಸ್ಟರ್ಸ್ ಅದೇ ರೀತಿ ಕೆಲಸ ಮಾಡುತ್ತೆ. ಈಗ ಇವು ತುಂಬಾ ಅಪ್ಡೇಟ್ ಆಗಿವೆ. ಒಂದು ಮಣ್ಣಿನ ಕಣದ ಸೈಜ್ ನಲ್ಲಿ ಟ್ರಾನ್ಸಿಸ್ಟರ್ಸ್ ಬಂದಿವೆ. ಇವು ಎಷ್ಟು ಚಿಕ್ಕದಾಗಿ ಇರುತ್ತೆ ಅಂದ್ರೆ ಕೇವಲ ಒಂದು ಸ್ಕ್ವೇರ್ ಮಿಲಿಮೀಟರ್ ನಲ್ಲಿ ಸರಿಸುಮಾರು 333 ಮಿಲಿಯನ್ ಟ್ರಾನ್ಸಿಸ್ಟರ್ಸ್ ಗಳನ್ನ ಬಳಸಬಹುದು. ನಿಮ್ಮೆಲ್ಲರ ಹತ್ತಿರ ಸ್ಮಾರ್ಟ್ ಫೋನ್ ಇದೆ. ಅದರಲ್ಲಿ ಎಷ್ಟು ಟ್ರಾನ್ಸಿಸ್ಟರ್ಸ್ ಇರುತ್ತೆ ಗೊತ್ತಾ? ಎಷ್ಟಿರುತ್ತೆ ಅಂತ ಕೇಳಿದ್ರೆ ಖಂಡಿತ ಆಶ್ಚರ್ಯವಾಗುತ್ತೆ. ನಾವು ಬಳಸುವ ಮೊಬೈಲ್ಸ್ ನಲ್ಲಿ ಸರಿಸುಮಾರು 100ರಿಂದ 200 ಕೋಟಿ ಟ್ರಾನ್ಸಿಸ್ಟರ್ಸ್ ಇರ್ತವೆ. ಈಗ ನೀವು ಯಾವುದೇ ಎಲೆಕ್ಟ್ರಾನಿಕ್ ವಸ್ತುವನ್ನ ತೆಗೆದುಕೊಂಡ್ರು ಅದರಲ್ಲಿ ಟ್ರಾನ್ಸಿಸ್ಟರ್ಸ್ ಇರುತ್ತೆ. ಅದು ಚಿಕ್ಕದಾಗಿದ್ರು ಸರಿ, ದೊಡ್ಡದಾಗಿದ್ರು ಸರಿ, ಅದರಲ್ಲಿ ಇದು ಇಲ್ಲ ಅಂದ್ರೆ ಆ ವಸ್ತು ಕೆಲಸ ಮಾಡೋಲ್ಲ. ಆದ್ದರಿಂದಲೇ ಟ್ರಾನ್ಸಿಸ್ಟರ್ಸ್ ನ 20ನೇ ಶತಮಾನದ ಬಹು ಮುಖ್ಯವಾದ ಆವಿಷ್ಕರಣ ಅಂತ ಹೇಳ್ತಾರೆ. ಫ್ಯಾಕ್ಟ್ ನಂಬರ್ 5. ಅದು 1963ನೇ ವರ್ಷ ಯಮನ್ ದೇಶದ ಅಡೇನಾ ಅನ್ನೋ ನಗರದಲ್ಲಿ ಒಬ್ಬ ತಾಯಿ ಇಬ್ಬರು ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಅವರಿಬ್ಬರು ಹೆಣ್ಣು ಮಕ್ಕಳೇ. ಅದರಲ್ಲಿ ಒಬ್ಬರ ಹೆಸರು ಜೂನ್ ಗಿಬ್ಬನ್ಸ್, ಇನ್ನೊಬ್ಬರ ಹೆಸರು ಜೆನಿಫರ್ ಗಿಬ್ಬನ್ಸ್. ಇವರಿಬ್ಬರನ್ನ ಸೈಲೆಂಟ್ ಟ್ವಿನ್ಸ್ ಅಂತ ಕರೀತಾರೆ. ಏಕೆಂದ್ರೆ ಅವರಿಬ್ರು ಯಾರ ಜೊತೆನೂ ಮಾತನಾಡೋದಿಲ್ಲ, ಕೇವಲ ಅವರಿಬ್ಬರೇ ಮಾತನಾಡ್ಕೊಳ್ತಾರೆ. ಅದು ಕೂಡ ಒಂದು ರಹಸ್ಯ ಭಾಷೆಯಲ್ಲಿ. ಈ ಭಾಷೆ ಕೇವಲ ಅವರಿಗೆ ಮಾತ್ರ ಅರ್ಥವಾಗುತ್ತೆ, ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಈ ರೀತಿ ಅವರು ಬೆಳೆದು ದೊಡ್ಡವರಾದ್ಮೇಲೆ ಕ್ರೈಮ್ ಮಾಡಲು ಪ್ರಾರಂಭ ಮಾಡ್ತಾರೆ. ಈ ರೀತಿ ಒಂದು
ಸ್ಕೂಲ್ಗೆ ಬೆಂಕಿ ಇಡುವಾಗ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾರೆ. ನಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಅವರ ವಿಚಿತ್ರ ವರ್ತನೆಯನ್ನು ನೋಡಿ ಅವರನ್ನ ಮೆಂಟಲ್ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಈ ರೀತಿ ಅವರು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದ ನಂತರ ಅವರಿಬ್ಬರು ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅವರಿಬ್ಬರಿಗೆ ನಾರ್ಮಲ್ ಲೈಫ್ ಬೇಕಂದ್ರೆ ಅವರಿಬ್ಬರಲ್ಲಿ ಒಬ್ರು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ನಂತರ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ತಾರೆ. ಈ ರೀತಿ ಜೆನ್ನಿಫರ್ ಅವರು ಲೀಗಲ್ ಆಗಿ ಸಾಯ್ತಾಳೆ. ಜೆನ್ನಿಫರ್ ಹೇಗೆ ಸತ್ತಿದ್ದಾಳೆ ಅಂತ ಕೇಳಿದ್ರೆ ಈ ವಿಷಯವನ್ನ ನಾನು ಯಾರಿಗೂ ಹೇಳೋಕೆ ಆಗಲ್ಲ, ನಾವಿಬ್ರು ಅಗ್ರಿಮೆಂಟ್ ಮಾಡಿಕೊಂಡಿದೀವಿ ಅಂತ ಜೂನ್ ಹೇಳ್ತಾಳೆ. ಜೆನ್ನಿಫರ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಸರಿ ಅವರು ಹೇಗೆ ಸತ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಹೀಗೆ ಅವರ ಸಾವು, ಅವರ ಭಾಷೆ ಎಲ್ಲವೂ ರಹಸ್ಯವಾಗೇ ಇದೆ. ಫ್ಯಾಕ್ಟ್ ನಂಬರ್ 6. ಫ್ರೆಂಡ್ಸ್, ಬುಲೆಟ್ ಬೈಕ್ ಇಂಜಿನ್ ಯಾಕೆ ಅಷ್ಟು ಜೋರಾಗಿ ಶಬ್ದ ಮಾಡುತ್ತೆ? ನೀವೆಲ್ಲ ಗಮನಿಸಿರ್ತೀರಾ, ಬುಲೆಟ್ ಬೈಕ್ಸ್ ತುಂಬಾ ಜೋರಾಗಿ ಸೂಪರ್ ಬೈಕ್ ಗಿಂತಲೂ ದೊಡ್ಡ ಶಬ್ದವನ್ನ ಮಾಡ್ತವೆ. ಆದ್ರೆ ಇದಕ್ಕೆ ಕಾರಣವೇನು? ತುಂಬಾ ಕಡಿಮೆ ಜನರಿಗೆ ಈ ವಿಷಯ ಗೊತ್ತಿರುತ್ತೆ. ಅದೇನಂದ್ರೆ ರಾಯಲ್ ಎನ್ಫೀಲ್ಡ್ ಕಂಪನಿ ಪ್ರಾರಂಭದಲ್ಲಿ ಆಯುಧಗಳನ್ನ ತಯಾರಿಸ್ತಾ ಇತ್ತು. ಅವುಗಳನ್ನ ಎನ್ಫೀಲ್ಡ್ ರೈಫಲ್ಸ್ ಅಂತ ಕರಿತಾ ಇದ್ರು. ನಂತರ 1901ರಲ್ಲಿ ಈ ಕಂಪನಿ ಮೋಟಾರ್ ಸೈಕಲ್ಸ್ ನ ತಯಾರಿಸಲು ಪ್ರಾರಂಭಿಸುತ್ತೆ. ಈ ಬೈಕ್ ಇಂಜಿನ್ಸ್ ನ ಉದ್ದೇಶಪೂರ್ವಕವಾಗಿಯೇ ಹೆಚ್ಚು ಶಬ್ದ ಮಾಡುವ ರೀತಿಯಲ್ಲಿ ತಯಾರಿಸ್ತಾರೆ. ಆದ್ರೆ ಈ ಶಬ್ದ ಹೇಗೆ ಉಂಟಾಗುತ್ತೆ ಗೊತ್ತಾ? ಬೈಕ್ ನಲ್ಲಿ 3 ರೀತಿಯ ಇಂಜಿನ್ಸ್ ನ ಬಳಸ್ತಾರೆ. ಫಸ್ಟ್ ಒನ್ ಸ್ಕ್ವೈರ್ ಇಂಜಿನ್. ಇದರಲ್ಲಿ ಪಿಸ್ಟನ್ ರಾಡ್ ನ ಉದ್ದ ಮತ್ತು ಸಿಲಿಂಡರ್ ನ ಡಯಾಮೀಟರ್ ಅಂದ್ರೆ ವ್ಯಾಸ ಎರಡು ಕೂಡ ಸಮನಾಗಿರುತ್ತೆ. ಅಂಡ್ ಸೆಕೆಂಡ್ ಒನ್ ಓವರ್ ಸ್ಕ್ವೈರ್ ಇಂಜಿನ್. ಇದರಲ್ಲಿ ಸಿಲಿಂಡರ್ ನ ಡಯಾಮೀಟರ್ ಪಿಸ್ಟನ್ ರಾಡ್ ನ ಲೆಂತ್ ಗಿಂತಲೂ ದೊಡ್ಡದಾಗಿರುತ್ತೆ. ಇದರಿಂದ ಈ ಇಂಜಿನ್ ನಲ್ಲಿ ಪಿಸ್ಟನ್ ನ ಮೂವ್ಮೆಂಟ್ ತುಂಬಾ ವೇಗವಾಗಿರುತ್ತೆ. ಇದಕ್ಕಾಗಿ ಇದರಲ್ಲಿ RPM ಮತ್ತು ಪವರ್ ಎರಡು ಕೂಡ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಇದರಲ್ಲಿ ಪಿಸ್ಟನ್ ಮೂವ್ಮೆಂಟ್ ತುಂಬಾ ವೇಗವಾಗಿ ಇರುವುದರಿಂದ ಇಂತಹ ಇಂಜಿನ್ಸ್ ಇರುವ ಬೈಕ್ಸ್ ಕಡಿಮೆ ಶಬ್ದ ಉಂಟು ಮಾಡ್ತಾ ವೇಗವಾಗಿ ಚಲಿಸ್ತವೆ. ಇದಕ್ಕಾಗಿ ಸೂಪರ್ ಬೈಕ್ಸ್ ನಲ್ಲಿ ಇಂತಹ ಇಂಜಿನ್ಸ್ ಗಳನ್ನ ಬಳಸ್ತಾರೆ. ಇನ್ನು ಥರ್ಡ್ ಒನ್ ಅಂಡರ್ ಸ್ಕ್ವೈರ್ ಇಂಜಿನ್. ಇದರಲ್ಲಿ ಸಿಲಿಂಡರ್ ನ ಡಯಾಮೀಟರ್ ಪಿಸ್ಟನ್ ರಾಡ್ ನ ಲೆಂತ್ ಗಿಂತಲೂ ಕಡಿಮೆ ಇರುತ್ತೆ. ಇದರಿಂದ ಇಂತಹ ಇಂಜಿನ್ಸ್ ನಲ್ಲಿ ಪಿಸ್ಟನ್ ಮೂವ್ಮೆಂಟ್ ಸ್ವಲ್ಪ ನಿಧಾನವಾಗಿ ಇರುತ್ತೆ. ಇದರ ಪರಿಣಾಮ ಇಂತಹ ಇಂಜಿನ್ಸ್ ಹೆಚ್ಚಾದ ಗ್ಯಾಸಸ್ ನ ಸೈಲೆನ್ಸರ್ ಮೂಲಕ ಹೊರ ಹಾಕುವಾಗ ಅದರ ತೀವ್ರತೆ ತುಂಬಾ ಹೆಚ್ಚಾಗಿರುತ್ತೆ. ಇದೇ ಕಾರಣದಿಂದ ಬುಲೆಟ್ಸ್ ನಿಂದ ಬಿಟ್ಟು ಬಿಟ್ಟು ಡಬ್ ಡಬ್ ಎಂಬ ಶಬ್ದ ಹೊರ ಬರುತ್ತೆ. ಯಾಕಂದ್ರೆ ಇದರಲ್ಲಿ ಪಿಸ್ಟನ್ ಕಡಿಮೆ ಸ್ಪೀಡ್ ನಿಂದ ಹೆಚ್ಚು ಪವರ್ ನೊಂದಿಗೆ ಹೆಚ್ಚಾದ ಗ್ಯಾಸಸ್ ನ ಒಳಗಿನಿಂದ ಹೊರಗಡೆ ಕಳಿಸುತ್ತೆ. ಇದಕ್ಕಾಗಿ ಬುಲೆಟ್ ಇಂಜಿನ್ಸ್ ಅಷ್ಟಾಗಿ ಸೌಂಡ್ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 7. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಟೈರ್ಗಳಿಗೆ ಈ ವಿಧವಾಗಿ ಪೂರ್ತಿಯಾಗಿ ಮುಳ್ಳುಗಳ ಹಾಗೆ ಇರುತ್ತವೆ. ಆಕ್ಚುಲಿ ಇವುಗಳಿಂದ ಉಪಯೋಗವೇನು? ತುಂಬಾ ಜನ ಇವುಗಳಿಂದ ಟೈರ್ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು, ಅದರ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅನ್ಕೊಂಡಿರ್ತಾರೆ. ಇನ್ನು ಸ್ವಲ್ಪ ಜನ ಸೌಂಡ್ ಬರದಂತೆ ಇರೋದಕ್ಕೆ ಇವು ಉಪಯೋಗವಾಗ್ತವೆ ಅಂತ ಅನ್ಕೊಳ್ತಾರೆ. ಆದ್ರೆ ಇವೆಲ್ಲ ಸುಳ್ಳು. ಇವುಗಳ ಮುಖ್ಯ ಉದ್ದೇಶ ಏನಂದ್ರೆ ಟೈರ್ಗೆ ಸಂಬಂಧಿಸಿದ ಏರ್ ವೆಂಟಿಲೇಷನ್ ಗೋಸ್ಕರ ಇವುಗಳನ್ನ ಬಳಸ್ತಾರೆ. ಇವುಗಳನ್ನ ವೆಂಟ್ ಸ್ಪೀವ್ಸ್ ಅಥವಾ ಟೈರ್ ನಿಬ್ಸ್ ಅಂತ ಕರೀತಾರೆ. ಇವು ಟೈರ್ ತಯಾರಿಯಲ್ಲಿ ಏರ್ಪಟ್ಟ ಬೈ ಪ್ರಾಡಕ್ಟ್ಸ್ ಮಾತ್ರವೇ. ಇವು ಯಾವ ತರ ಏರ್ಪಡ್ತವೆ ಅಂದ್ರೆ ಮೊದಲು ಯಾವುದೇ ಪ್ಯಾಟರ್ನ್ ಇಲ್ಲದ ಒಂದು ಟೈರ್ ನ ಮಷಿನ್ ಒಳಗೆ ಕಳಿಸ್ತಾರೆ. ಈ ಮಷಿನ್ ನ ಟೈರ್ ಮೋಲ್ಡ್ ಅಂತ ಕರೀತಾರೆ. ಇಲ್ಲಿ ಹೀಟ್ ಅಂಡ್ ಪ್ರೆಷರ್ ನ ಅಪ್ಲೈ ಮಾಡ್ತಾರೆ. ಅದರಿಂದ ಈ ಟೈರ್ ನ ರಬ್ಬರ್ ಎಕ್ಸ್ಪೆಂಡ್ ಆಗುತ್ತೆ. ಟೈರ್ ಮೇಲೆ ಪ್ಯಾಟರ್ನ್ಸ್ ಅಂಡ್ ನೇಮ್ಸ್ ಪ್ರಿಂಟ್ ಆಗುತ್ತೆ. ಆದ್ರೆ ಈ ರೀತಿ ಹೀಟ್ ಅಂಡ್ ಪ್ರೆಷರ್ ನ ಅಪ್ಲೈ ಮಾಡುವಾಗ ಟೈರ್ ಮೇಲೆ ಏರ್ ಬಬಲ್ಸ್ ಕ್ರಿಯೇಟ್ ಆಗುವ ಅವಕಾಶ ಇರುತ್ತೆ. ಒಂದು ವೇಳೆ ಏರ್ ಬಬಲ್ಸ್ ಕ್ರಿಯೇಟ್ ಆದ್ರೆ ಟೈರ್ ಸರಿಯಾದ ಆಕಾರದಲ್ಲಿ ಬರೋದಿಲ್ಲ. ಅದಕ್ಕೆ ಇಲ್ಲಿ ಮಷಿನ್ ಅಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇರ್ತವೆ. ಈ ಹೋಲ್ಸ್ ಮೂಲಕ ಏರ್ ಬಬಲ್ಸ್ ಹೊರಗೆ ಹೋಗಿ ಟೈರ್ ಸರಿಯಾದ ಆಕಾರಕ್ಕೆ ಬರುತ್ತೆ. ಆದ್ರೆ ಈ ಹೋಲ್ಸ್ ನಿಂದ ಏರ್ ಬಬಲ್ಸ್ ಜೊತೆಗೆ ಸ್ವಲ್ಪ ರಬ್ಬರ್ ಕೂಡ ಹೊರ ಬರೋದ್ರಿಂದ ಈ ರೀತಿ ರಬ್ಬರ್ ಹೇರ್ಸ್ ನಂತವು ಏರ್ಪಡ್ತವೆ. ಟೈರ್ ತಯಾರಿ ಪೂರ್ತಿಯಾದ ನಂತರ ಇವುಗಳಿಂದ ಯಾವುದೇ ರೀತಿಯ ಉಪಯೋಗ ಇರೋದಿಲ್ಲ. ಫ್ಯಾಕ್ಟ್ ನಂಬರ್ 8. ಇಲ್ಲಿ ಈ ಡಾಗ್ಸ್ ಈ ರೀತಿಯ ಪೊಸಿಷನ್ ಅಲ್ಲಿ ಯಾಕೆ ಇರ್ತವೆ ಅಂತ ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುತ್ತೆ. ಆದ್ರೆ ನೀವೆಲ್ಲರೂ ತಿಳ್ಕೊಳ್ಬೇಕಾಗಿರುವ ವಿಷಯ ಏನಂದ್ರೆ ಅವು ಈ ರೀತಿಯ ಸ್ಥಿತಿಯಲ್ಲಿ ಇದ್ದಾಗ ಅವುಗಳಿಗೆ ಕಲ್ಲುಗಳನ್ನ ಎಸೆದು ಬೆದರಿಸುವ ಪ್ರಯತ್ನವನ್ನ ಯಾವತ್ತೂ ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ಅವುಗಳ ಪ್ರಾಣವನ್ನ ತೆಗೆಯಬಲ್ಲದು. ಏಕೆಂದ್ರೆ ಇವು ಈ ಸ್ಥಿತಿಯಲ್ಲಿದ್ದಾಗ ಗಂಡು ನಾಯಿಯ ಬಲ್ಬಸ್ ಗ್ಲ್ಯಾಂಡಿಸ್ ಅನ್ನೋ ಆರ್ಗನ್ ಗಟ್ಟಿಯಾಗಿರುತ್ತೆ. ಅದೇ ಸಮಯದಲ್ಲಿ ಹೆಣ್ಣು ನಾಯಿಯ ಯೋನಿಯ ಹತ್ತಿರ ಖಂಡಗಳು ಉಬ್ಬಿಕೊಂಡಿರ್ತವೆ. ಅದರಿಂದ ಗಂಡು ನಾಯಿ ತನ್ನ ಆರ್ಗನ್ನ ಹೊರತೆಗೆಯಲು ಆಗ್ತಾ ಇರೋದಿಲ್ಲ. ಇದು ಹೊರಬರ್ಲಿಕ್ಕೆ ಸರಿ ಸುಮಾರು 5-40 ನಿಮಿಷಗಳ ಸಮಯವನ್ನ ತೆಗೆದುಕೊಳ್ಳುತ್ತೆ. ಸೊ ಆ ಸಮಯಕ್ಕೂ ಮುಂಚೆ ನೀವು ಅವುಗಳನ್ನ ಕಲ್ಲಿನಿಂದ ಹೊಡೆದು ತೊಂದರೆ ಕೊಟ್ಟು ಬಿಡಿಸಿದ್ರೆ ಅವುಗಳ ಖಂಡಗಳು ಬ್ರೇಕ್ ಆಗಿ ಆ ಹೆಣ್ಣು ನಾಯಿ ತನ್ನ ಜೀವನದಲ್ಲಿ ಮತ್ತೆ ತಾಯಿಯ ಆಗೋದಿಲ್ಲ. ಹಾಗೆ ತನ್ನ ಲೈಂಗಿಕ ಜೀವನವನ್ನ ಶಾಶ್ವತವಾಗಿ ಕಳೆದುಕೊಳ್ಳುತ್ತೆ. ಹಾಗೆ ಇದರಿಂದ ಗಂಡು ನಾಯಿಯ ಕಿಡ್ನಿ ಫಂಕ್ಷನ್ ಕೂಡ ಹಾಳಾಗುತ್ತೆ. ಸೊ ಯಾವಾಗ್ಲಾದ್ರೂ ನಾಯಿಗಳು ಈ ಸ್ಥಿತಿಯಲ್ಲಿ ನಿಮ್ಗೆ ಕಂಡ್ರೆ ಅವುಗಳಿಗೆ ಏನೂ ಮಾಡಬೇಡಿ. ಜಸ್ಟ್ ಅವುಗಳ ಪಾಡಿಗೆ ಅವುಗಳನ್ನ ಬಿಟ್ಬಿಡಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ.